ಕೆಪಿಟಿಸಿಎಲ್ 226 ಜೆಇ ವರ್ಗಾವಣೆಯಲ್ಲಿ ಮತ್ತೊಂದು ಕರ್ಮಕಾಂಡ. ಫುಲ್ ಡೀಲ್ ಮಗ ಡೀಲ್. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ನಾಯಕರು ವರ್ಗಾವಣೆ ದಂಧೆಯಲ್ಲಿ ಸರ್ಕಾರ ತೊಡಗಿರುವಂತಹ ಗಂಭೀರ ಆರೋಪವನ್ನ ಮಾಡ್ತಾ ಇದೆ. ಇದಕ್ಕೆ ಪುಷ್ಟಿಯನ್ನ ನೀಡುವಂತೆ ಕೆಟಿಸಿಎಲ್ನಿಂದ 226 ಕಿರಿಯ ಇಂಜಿನಿಯರ್ ವರ್ಗಾವಣೆಯಲ್ಲೂ ಕೂಡ ಕಾಸಿಗಾಗಿ ಪೋಸ್ಟಿಂಗ್ ವಾಸನೆ ಎದ್ದು ಕಾಣ್ತಾ ಇದೆ. ದಿನಾಂಕ 31/7/2024 ಕೆಪಿಟಿಸಿಎಲ್ನಿಂದ ಕಿರಿಯ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಗ್ರೂಪ್ ಸಿ ಮತ್ತು ಡಿ ಪದವೃಂದದ 226 ನೌಕರರನ್ನ ವರ್ಗಾವಣೆ ಮಾಡಲಾಗಿದೆ. ಇದು ಕೇವಲ ಮೇಲ್ನೋಟಕ್ಕೆ 226 ವರ್ಗಾವಣೆಯಾದರೂ ಆಂತರಿಕವಾಗಿ ಮಾಡಿರುವ ವರ್ಗಾವಣೆ ದಂಧೆ ಮಾತ್ರ ಡಬಲ್. ಅಂದರೆ ವರ್ಗಾವಣೆ ಮಾಡಿರುವಂಥದ್ದು 226 ಜೆಇ ಆದರೆ ಅವರನ್ನು ವರ್ಗಾವಣೆ ಮಾಡುವಂತಹ ಸ್ಥಳಗಳಲ್ಲಿದ್ದ ಜೆಇಗಳನ್ನು ಆಂತರಿಕ ಆದೇಶದ ಮೂಲಕ ಬೇರೆಡೆಗೆ ವರ್ಗಾವಣೆ ಮಾಡಿ ಚಾಲನಾ ಆದೇಶವನ್ನು ನೀಡಿರುವಂಥದ್ದು ಕಂಡುಬಂದಿದೆ. ದಿನಾಂಕ 31/7/2024 226 ಜೆಇ ವರ್ಗಾವಣೆ ಮಾಡಿದ ಬಗ್ಗೆ ಆದೇಶ ಹೊರಬಿದ್ದರೆ ಚಾಲನಾದೇಶವನ್ನು ಕಾರ್ಪೊರೇಟ್ ಆಫೀಸ್ನಿಂದಲೇ ಹೊರಡಿಸುವುದು ಕಂಡ್ರೆ ವರ್ಗಾವಣೆಯನ್ನ 226 ಜೆಇಗಳನ್ನು ಅಲ್ಲ ಮಾಡಿರೋದು ಡಬಲ್ ಎಂದು ತಿಳಿದು ಬರುತ್ತೆ. ಅಂದರೆ ಕೆಪಿಟಿಸಿಎಲ್ 226 ಜೆಇ ವರ್ಗಾವಣೆ ಮಾಡಿದರೆ ಆಯಾ ಎಸ್ಕಾಂಗಳನ್ನು ಅವರ ವರ್ಗಾವಣೆಯ ಸ್ಥಳಗಳನ್ನು ಬೇರೊಂದು ಖಾಲಿ ಸ್ಥಳಕ್ಕೆ ವರ್ಗಾವಣೆ ಮಾಡಿದೆ. ಇನ್ನು 226 ಜೆಇ ವರ್ಗಾವಣೆಯ ಆದೇಶದಲ್ಲೇ ಷರತ್ತು ಮತ್ತು ಸೂಚನೆಗಳನ್ನು ನಿಗದಿಪಡಿಸಲಾಗಿದೆ. ಆದರೆ ಇದ್ಯಾವುದಕ್ಕೂ ಕೂಡ ಡೋಂಟ್ ಕೇರ್ ಎನ್ನುವಂತೆ ಷರತ್ತುಗಳನ್ನು ಮೀರಿಯೇ ಆಡಳಿತಾತ್ಮಕ ಹಿತದೃಷ್ಟಿಯ ಕಾರಣವನ್ನು ನೀಡಿ 4 ವರ್ಷ ಪೂರೈಸದಂತೆ ನೂರಾರು ಕಿರಿಯ ಇಂಜಿನಿಯರ್ಗಳನ್ನು ಏಕಾಏಕಿಯಾಗಿ ಎತ್ತಂಗಡಿ ಮಾಡಲಾಗಿದೆ. ಒಂದೇ ಒಂದು ಹುದ್ದೆಗೆ 7 ಜೆಇ ವರ್ಗಾವಣೆ ಎನ್ನುವ ಸುದ್ದಿ ಮಾಧ್ಯಮದಲ್ಲಿ ಪ್ರಕಟವಾಗಿತ್ತು. ಈ ಬಳಿಕ ಫ್ಯಾಕ್ಟ್ ಚೆಕ್ನಲ್ಲಿ ಅದರ ಹಿಂದಿನ ಕಾರಣ ಏನು, ಒಂದೇ ಹುದ್ದೆಗೆ ಕೆಪಿಟಿಸಿಎಲ್ 7 ಜೆಇಗಳನ್ನು ವರ್ಗಾವಣೆ ಮಾಡಿದ್ಯಾ ಅನ್ನೋದನ್ನು ಕೂಲಂಕುಷವಾಗಿ ನೌಕರರಿಗೆ, ರಾಜ್ಯದ ಜನತೆಗೆ ತಿಳಿಸಿಕೊಡುವಂತಹ ಕೆಲಸ ಮಾಡಲಾಗಿತ್ತು. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.